ಸ್ಪಂದನ ಅಂತ ಬಂದಾಗ ಎಲ್ಲರೂ ಕೂಡ ಈ ಸ್ಕಿನ್ ಸೀಕ್ರೆಟ್ ಏನು ಇವ್ರದ್ದು ಅಂತ ಒಂದಷ್ಟು ಜನ ಕಾಮೆಂಟ್ ಹಾಕ್ತಾ ಇದ್ರು. ಸೊ ನಿಮ್ಮ ಡೈಲಿ ರುಟೀನ್ ಸ್ಕಿನ್ನಿಗೆ ಏನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ, ಏನು ಅಲ್ಲಿ ಯಾವ ಸ್ಕಿನ್ ಕೇರು ಮಾಡಿದ್ರೆ ಹೊರಗಡೆ ಇದ್ದಾಗ ಅದೇ ಅಂದರೆ ಮೇಕಪ್ ಒಂದು ತೆಗೆದು ಮಲಗ್ತಿದೆ ಅಂದರೆ ನನಗೆ ಮೇಕಪ್ ರಿಮೂವರಲ್ಲಿ ತೆಗಿಯೋಕ್ಕಾಗಲ್ಲ, ಅದು ರ್ಯಾಷಸ್ ಆಗುತ್ತೆ. ಸೊ ಆಯಿಲಲ್ಲಿ ತೆಗಿತಿದ್ದೆ, ಒಳಗಡೆನೂ ಅಷ್ಟೇ ಕೊಬ್ಬರಿ ಎಣ್ಣೆಲೆ ಅಥವಾ ಬೇಬಿ ಆಯಿಲ್ ಯೂಸ್ ಮಾಡ್ತಿದ್ದೆ. ನನ್ನ ಸ್ಕಿನ್ನಿಗೆ ಸೂಟ್ ಆಗಲ್ಲ. ಅದು ಬಿಟ್ಟು ಇನ್ನೇನು ಇಲ್ಲ, ಮಾಮೂಲಿ ಮಾಯಿಶ್ಚರೈಸರ್, ಅದು ರಾತ್ರಿ ಒಂದೊಂದ್ಸಲಿ ತೆಗಿತಾ ಇರಲಿಲ್ಲ, ಮೇಕಪ್ ತೆಗೆದು ಚಳಿ ಇರ್ತಿತ್ತು ಒಳಗಡೆ ಅಂದ್ಬಿಟ್ಟು ಮಾಯಿಶ್ಚರೈಸರ್ ಹಾಕ್ತಿರ್ಲಿಲ್ಲ. ಹಾಕಬೇಕು ಆ್ಯಕ್ಚುಲಿ, ಅದೊಂದು ಮಾಡ್ತಿರ್ಲಿಲ್ಲ. ಅದು ಬಿಟ್ಟು ಇನ್ನೇನು ಒಳಗಡೆ ಅಂತೂ ಮಾಡ್ತಿಲ್ಲ. ಆ್ಯಂಡ್ ಇನ್ ಜನರಲ್ ನಾನು ಸ್ಕಿನ್ ಕೇರ್ ಜಾಸ್ತಿ ಮಾಡಬೇಕು ಅನ್ನೋ ಥರ ಇರಲಿಲ್ಲ. ಓಕೆ. ಹೊರಗಡೆ ಇದ್ದಾಗ ಫೇಶಿಯಲ್ ಮಾಡಿಸೋದು ಅಥವಾ ಆ ಥರ ಏನಾದ್ರು ರುಟೀನ್ ಇದೆಯಾ? ಅಂದರೆ ಹೋಗೋಕ್ಕೆ ಮುಂಚೆ ಹೈಡ್ರಾ ಫೇಶಿಯಲ್ ಥರ ಏನೋ ಒಂದು ಮಾಡಿಸಿದೆ. ಎಲ್ಲರೂ ಇನ್ಸಿಸ್ಟ್ ಮಾಡಿದ್ರು ಮಾಡಿಸು, ಆಮೇಲೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಮಾಡ್ಕೊಳಕ್ಕಾಗಲ್ಲ ಏನು ಅಂತ ಹೋಗಕ್ಕೆ ಮುಂಚೆ ಫಸ್ಟ್ ಟೈಮ್ ಮಾಡಿಸಿದ್ದೆ ನಾನು. ಓಕೆ. ಸೆಕೆಂಡ್ ಟೈಮ್ ಹೋಮ್ ರೆಮಿಡಿ ಏನು ಮಾಡಲ್ಲ? ಹೋಮ್ ರೆಮಿಡಿ ಮನೆ ನಿಮ್ಮನ್ನ ಫಾಲೋ ಮಾಡ್ತಿರೋಂಥವ್ರಿಗೆ ಒಂದು ಪಟ್ ಅಂತ ಹೋಮ್ ರೆಮಿಡಿ ಹೇಳೋದಾದ್ರೆ ಏನು ಹೇಳ್ತೀವಿ? ಹೋಮ್ ರೆಮಿಡಿ ಮನೇಲಿ ಅಲೋವೆರಾ ಗಿಡ ಇದ್ರೆ ಅಲೋವೆರಾ ಜೆಲ್ ಹಚ್ಚಿ ನನಗೆ ಅದು ವರ್ಕ್ ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ನಾನು ಜಾಸ್ತಿ ಮಾಡಲ್ಲ ಅನಿಸುತ್ತೆ. ಎಲ್ಲರಿಗೂ ಅನಿಸುತ್ತೆ ತುಂಬ ಸ್ಕಿನ್ ಕೇರ್ ಮಾಡ್ತಾರೆ ಅಂತ. ಬಟ್ ಐ ವುಡ್ ಮಾಯಿಶ್ಚರೈಸರ್ ಎವ್ರಿ ಡೇ ಹಾಕಿ. ಹೇರ್ ಕೂದಲಿಗೆ ಎಣ್ಣೆ ಹಾಕ್ತಾರೆ, ತಲೆ ಸ್ನಾನ ಮಾಡಲೇಬೇಡಿ. ಆ್ಯಂಡ್ ಕಂಡೀಷ್ನರ್ನ ಡೈಲ್ಯೂಟ್ ಮಾಡಿಬಿಟ್ಟು ಕಂಡೀಷನ್ ಮಾಡಿ, ಅಂದರೆ ಶ್ಯಾಂಪು ಕಂಡೀಷ್ನರ್ನ ನೀರಲ್ಲಿ ಸ್ವಲ್ಪ ಡೈಲ್ಯೂಟ್ ಮಾಡಿಬಿಟ್ಟು ಹಾಕಿ, ಇಲ್ಲಂದರೆ ಹಾರ್ಶ್ ಆಗುತ್ತೆ ಅಂತ. ಕೂದಲಿಗೂ ಅಷ್ಟೇ ನಮ್ಮಮ್ಮ ಮಾಡ್ತಾ ಇದ್ದಾರೆ, ಕರ್ಬೇವಿನ ಸೊಪ್ಪು, ಮಾಮೂಲಿ ಕರ್ಬೇವಿನ ಸೊಪ್ಪುನ ಎಣ್ಣೆಗೆ ಹಾಕಿ ಅದು ಒಂದು ಸ್ವಲ್ಪ ದಿನ. ಬಟ್ ನಂಗೆ ಅದು ಈರುಳ್ಳಿ ಇದು ಮಾಡ್ತಿದ್ದೆ ನಾನು, ಈರುಳ್ಳಿ ಗ್ರೈಂಡ್ ಮಾಡಿ ಈರುಳ್ಳಿ ರಸನ ಅಪ್ಲೈ ಮಾಡ್ತಿದ್ದೆ. ಅದು ಸ್ವಲ್ಪ ಹೆಲ್ಪ್ ಆಗಿತ್ತು ಅವಾಗ ನನಗೆ. ಬಟ್ ಆ ಟೈಮ್ ಇವಾಗಿಲ್ಲ, ಸೊ ಕಟ್ ಆಗೋಗಿದೆ. ಓಕೆ. ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ? ಟಾಪ್ 5 ಯಾರು ಇರಬೇಕು ಅಂತ ಅನ್ಸುತ್ತೆ? ಅಂದರೆ ಟಾಪ್ 5 ಐ ಥಿಂಕ್ ಗಿಲ್ಲಿ, ಧನು, ರಘು ಸರ್, ರಕ್ಷಿತಾ ಆ್ಯಂಡ್ ಕಾವ್ಯ ಇರಬೇಕು ಅಂತ ಅನ್ಸುತ್ತೆ. ಅವಳು ಇಲ್ಲ ಅಂದರೆ ಅಶ್ವಿನಿ ಮ್ಯಾಮ್ ಬರ್ತಾರೆ ಅನ್ಸುತ್ತೆ. ಓಕೆ. ಈ ಸೀಸನ್ನಲ್ಲಿ ಯಾರು ನಿಮಗೆ ಮನೆ ಒಳಗಡೆ ಜೋಡಿ ಥರ ಇದ್ರು ಅಂತ ಹೇಳಿ ಅನ್ಸುತ್ತೆ? ಯಾರೂ ಇರಲಿಲ್ಲ, ಅಂದರೆ ಟ್ರ್ಯಾಕ್ ಜೋಡಿ ಯಾರೂ ಇರಲಿಲ್ಲ. ಬಟ್ ನನಗೆ ಸುಮಾರು ಫ್ರೆಂಡ್ಶಿಪ್ಸ್ ಇತ್ತು. ನಂಗೆ ಎಲ್ಲರ ಜೊತೆನೂ ಒಂದು ಬಾಂಡ್ ಇತ್ತು, ನನಗೆ ಫ್ರೆಂಡ್ಶಿಪ್ ಬಾಂಡ್. ಅಂದರೆ ಈಗ ರಘು ಸರ್ ಜೊತೆ ಒಂಥರ ಬಾಂಡ್ ಇತ್ತು, ಗಿಲ್ಲಿ ಜೊತೆ ಒಂಥರ ಬಾಂಡ್ ಇತ್ತು ನನಗೆ, ಧನು ಅಭಿ ಜೊತೆ ಒಂದು ಫ್ರೆಂಡ್ಶಿಪ್ ಇತ್ತು, ಕಾವ್ಯನ್ ಜೊತೆ ಒಂಥರ ಸಿಸ್ಟರ್ ಬಾಂಡಿಂಗ್ ಇತ್ತು. ಸೊ ಎಲ್ಲ ನಾನು ಒಬ್ಬರ ಜೊತೆಗೆ ಇರಲಿಲ್ಲ. ಐ ಹ್ಯಾಡ್ ಡಿಫ್ರೆಂಟ್ ಬಾಂಡ್ಸ್ ಅಂತ ಅನ್ಸುತ್ತೆ. ಓಕೆ. ನಿಮಗೆ ತುಂಬ ಬ್ರೇನಿಯಾಗಿ ಆಡೋದು, ಕ್ಯಾಮ್ರಾ ನೋಡಿದ ತಕ್ಷಣ ಅಲರ್ಟ್ ಆಗೋದು, ಕ್ಯಾಮ್ರಾಗೋಸ್ಕರನೇ ಆಟ ಆಡೋದು ಯಾರು ಅಂತ ಅನಿಸ್ತು? ಅಂದರೆ ಕ್ಯಾಮ್ರಾ ಕಾನ್ಷಿಯಸ್ ಇದ್ದಾರೆ ಅಂತ ಜಾನು ಅನಿಸ್ತಿತ್ತು, ಅವ್ರು ರೆಡಿ ಆಗೋದೆಲ್ಲ ನೋಡ್ಬಿಟ್ಟು ಓಕೆ ಕಾನ್ಷಿಯಸ್ ಇದ್ದಾರೆ ಅಂತ. ಬಟ್ ಕ್ಯಾಮ್ರಾ ಇದೆ ಅನ್ನೋದಕ್ಕೋಸ್ಕರ ಇವಾಗ ಅದನ್ನ ಕಾಣಿಸ್ಕೋಬೇಕು, ಕಂಟೆಂಟ್ ಕೊಡಬೇಕು ಅನ್ನೋ ಆಸ್ಪೆಕ್ಟಲ್ಲಿ ಸೀಕ್ರೆಟ್ ರೂಮಿಂದ ಬಂದಮೇಲೆ ಧ್ರುವಂತ್ ಅಂತ ಅನಿಸ್ತಾರೆ. ಓಕೆ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ನನಗೆ ಫೇವ್ರೆಟ್ ಕಾವ್ಯ, ಧನು ಆ್ಯಂಡ್ ಗಿಲ್ಲಿ. ಒಳಗಡೆ ಇದ್ದಾಗಲೂ 3 ಜನ ಒಂಥರ, ಎಸ್ಪೆಷಲಿ ಮನೆ ಇದು ಅಭಿ ಅವರೆಲ್ಲ 10th ವೀಕ್ ಆದಮೇಲೆ ನಾವು ಇವ್ರ ಜೊತೆ ಸ್ವಲ್ಪ ನಂಗೆ ತುಂಬ ಸ್ಟ್ರೆಸ್ ಕಮ್ಮಿ ಆಗ್ತಿತ್ತು ಮಾತಾಡುವಾಗ, ನಮ್ಮ ಕಾನ್ವರ್ಸೇಷನ್ಸು. ರಕ್ಷಿತಾ ಅವರ ಗೇಮ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ನೀವು ಸುಮಾರು ಬಾರಿ ಹೇಳಿದ್ದಿದೆ, ಬೆಳಗ್ಗೆ ಒಂಥರ ಆಡ್ತಾಳೆ, ಮತ್ತೊಂದು ರೀಸನ್ ಕೊಡ್ತಾರೆ, ಸಂಜೆ ಆದರೆ ಇನ್ನೊಂದೇ ಹೇಳ್ತಾರೆ ಅಂತ. ಅದು ಅವ್ರ ಗೇಮ್ ಪ್ಲ್ಯಾನ್, ಬಿಕಾಸ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ಇದೆ. ಸೊ ಈ ಹುಡುಗಿ ಹಿಂಗೇ ಮಾಡ್ತಾರೆ ಅಂತ ಇದ್ದಾಗ ಅದಕ್ಕೂ ವಿರುದ್ಧವಾಗಿ ಮಾಡಿದ್ರೆ ಅದೊಂದು ಕಾಂಟೆಂಟ್ ಆಗುತ್ತೆ, ಜನರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನಿಮ್ಗೆ ಏನು ಅನಿಸುತ್ತೆ? ಅವರು ತಿಳ್ಕೊಂಡೆ ಹಾಗೆ ಮಾಡ್ತಾರೆ, ಹೇಗೆ ತಿಳ್ಕೊಂಡೆ ಹಂಗೆ ಮಾಡ್ತಿದ್ದಾಳೆ? ಅವಳಿಗೆ ಗೊತ್ತು ನಾನು ಹಿಂಗೆ ಮಾಡಿದ್ರೆ ಈ ಥರ ಆಗುತ್ತೆ ಅನ್ನೋದು ನಂಗೆ ಫೀಲಿಂಗ್. ಮನೆ ಒಳಗಡೆನೂ ನಾನು ಅದೇ ಹೇಳ್ತಿದ್ದೆ ಅವಳಿಗೆ ಕೂಡ, ನಿಂಗೆ ಗೊತ್ತು ನೀನು ಬೇಕು ಅಂತಲೇ ಮಾಡ್ತಿರೋದು, ಆ ವಿಷಯದಲ್ಲಿ ಅವ್ರು ವೆರಿ ಕ್ಲೇವರ್ ಅಂತ ಹೇಳಿ. ಅವರು ಜೊತೆಗೆ ಇಟ್ಕೊಂಡೆ ನಾಮಿನೇಟ್ ಮಾಡೋದು ಅದು ಅಷ್ಟು ಈಸಿ ಅಲ್ಲ ಯಾರಿಗೂ ಕೂಡ. ಅವ್ರು ಅಷ್ಟು ಈಸಿಯಾಗಿ ಗಿಲ್ಲಿ ನಾಮಿನೇಟ್ ಮಾಡೋದು, ರಘು ಅವ್ರನ್ನ ನಾಮಿನೇಷನ್ಗೆ ಹಾಕ್ಬಿಡೋದು, ಅದನ್ನು ಅವಳು ಗೇಮ್ ಪ್ಲಾನೇ ಅಂತ ಅನಿಸ್ತಿತ್ತು. ಯಾಕಂದರೆ ಓಕೆ ನೋಡು, ಫ್ರೆಂಡ್ ಆದ್ರೂ ನಾಮಿನೇಟ್ ಮಾಡಲ್ಲ ಅಂತ, ನಾಮಿನೇಟ್ ಮಾಡ್ತಾಳೆ ಅನ್ನೋದು ಬರಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ತೀವಿ. ಯಾಕಂದರೆ ಗಿಲ್ಲಿಗಳು ಕೊಡ್ತೀವಿ ಕಾರಣ ಯಾವುದು,
ವ್ಯಾಲಿಡ್ ಅಂತ ನನ್ಗನ್ಸಿಲ್ಲ. ಸ್ಪೆಷಲಿ ಚೂರಿ ಹಾಕೋ ದಿನ ಆ ಥರ ಮಾಡ್ತಾಳೋಳು ಫುಲ್ ಮಾತಾಡ್ಕೊಂಡು. ಆ ಮೂವ್ ಕೂಡ ಇಟ್ ವಾಸ್ ಹರ್ ಗೇಮ್ ಪ್ಲಾನ್. ನಮ್ಮ ಫ್ರೆಂಡ್ಸ್ ಆಗಿದ್ರು ಐ ವಿಲ್ ಡೂ ಇಟ್ ಅಂತ ಜನಕ್ಕೂ ಗೊತ್ತಾಗ್ಲಿ ಮನೇಲೂ ಗೊತ್ತಾಗ್ಲಿ ಅನ್ನೋದಕ್ಕೆ ಮಾಡ್ತಾಳೆ ಅಂತಾನೆ ಫೀಲ್ ಆಗಿದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.